ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಗೋರಿಕಾಯಿ ಬಸ್ಸಾರು ಅಥವಾ ಉಪ್ಸಾರು ಯಾವ ಥರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋರಿಕಾಯಿ ಬಸ್ಸಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು 1 ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ನಿಮಗೆ ತೊಗರಿಬೇಳೆ ಬದಲು ರಾತ್ರಿಯೇ ನೆನೆಸಿಟ್ಕೊಂಡು ಹೆಸರು ಬೇಳೆನೂ ಬೇಕಾದರೂ ಹಾಕ್ಕೋಬೋದು. ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ. ಇದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬೇಳೆ ಕುದಿಯೋದಕ್ಕೆ ಇಡೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಕುದಿಯುತ್ತೆ. ಬೇಳೆನ ಯಾವ ಥರ ಕುದಿಸ್ಕೋಬೇಕು, ಗೋರಿಕಾಯಿನ ಬೇಳೆ ಯಾವ ಸ್ಟೇಜಲ್ಲಿದ್ದಾಗ ಹಾಕಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗಾದ್ರೇ ಗೊತ್ತಾಗೋದು. ಬೇಳೆ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುದಿಸ್ಕೋಬೇಕು. ನಾನಿಲ್ಲಿ ರಾತ್ರಿನೇ 1/4 kg ಗೋರಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ಈಗ ಚೆನ್ನಾಗಿ ತೊಳ್ಕೊಳ್ಳೋಣ. ಗೋರಿಕಾಯಿನ ಈಗ ತೊಳ್ಕೊಂಡಿದ್ದಾಗಿದೆ. ಬೇಳೆ ಎಷ್ಟು ಬೆಂದಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬೇಳೆ ಈಗ 70% ಬೆಂದಿದೆ. ಬೇಳೆನ ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅದು ಕಟ್ ಆಗಬೇಕು. ಹಾಗಾದರೆ ಬೇಳೆ 70% ಕುದ್ದಿದೆ ಅಂತ. ಈ ಸ್ಟೇಜಲ್ಲಿದ್ದಾಗ ನಾವು ಗೋರಿಕಾಯಿನ ಹಾಕ್ಕೋಬೇಕು. ಗೋರಿಕಾಯಿ ಎಳೆದಿದ್ರೆ ಬೇಳೆನ ನಾವು 80% ಅಷ್ಟು ಕುದಿಸ್ಕೋಬೇಕು. ಸ್ವಲ್ಪ ಬಲ್ತಿರೋ ಥರ ಇದ್ದರೆ 70% ಕುದಿಸ್ಕೋಬೇಕು. ನನಗೆ ಸ್ವಲ್ಪ ಜವಳಿಕಾಯಿ ಬಲ್ತಿರೋ ಥರ ಅನ್ನಿಸ್ತು, ಅದಕ್ಕೆ ನಾನು ಬೇಳೆನ 70% ಅಷ್ಟು ಕುದಿಸ್ಕೊಂಡು ಗೋರಿಕಾಯಿನ ಹಾಕ್ಕೊಂಡು, ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಅಷ್ಟೇ ನಾವು ಗೋರಿಕಾಯಿ ಹಾಕಿದ್ಮೇಲೆ ಕಮ್ಮಿ ಅನ್ನಿಸ್ತು ಅಂತಂದರೆ ಹಾಕ್ಕೋಬೋದು. ನೀರು ಅಷ್ಟೇ ನಿಮಗೆ ಬಸ್ಸಾರು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಅರ್ಧ ಹೋಳಷ್ಟು ತೆಂಗಿನಕಾಯಿನ ತಗೊಂಡು ನಾನು ತುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುರಿದಿದ್ದಾದಮೇಲೆ ಅರ್ಧ ಈಗ ಸಾಂಬಾರೇನು ಕುದೀತಾ ಇದೆಯಲ್ಲ ಗೋರಿಕಾಯಿ ಹಾಕಿ ಅದರೊಳಗಡೆ ಹಾಕ್ಕೊಳ್ತೀನಿ. ಇನ್ನೂ ಅರ್ಧ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ ಪಲ್ಯ ಮಾಡಬೇಕಾದ್ರೆ. ತೊಗರಿಬೇಳೆ 70% ಕುಕ್ ಆಗೋದಕ್ಕೆ 10 to 15 ಮಿನಿಟ್ಸ್ ತಗೊಳುತ್ತೆ ಟೈಮು. ತುಂಬ ಜನ ಗೋರಿಕಾಯಿ ಬರೀ ಪಲ್ಯ ಮಾಡಿ ನೋಡ್ತೀರಾ. ಈ ಥರ ಒಂದ್ಸಲ ಬಸ್ಸಾರು ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ. ನೀವು ಒಂದ್ಸಲ ಈ ಥರ ಗೋರಿಕಾಯಿ ಬಸ್ಸಾರು ಮಾಡೋದ್ರಿಂದ ಮತ್ತೆ ಮತ್ತೆ ಇದೇ ಥರ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಗೋರಿಕಾಯಿ ಬಸ್ಸಾರು. ನಾವು ಒಂದ್ಸಲನೂ ಯಾವುದೇ ಥರದ ಬಸ್ಸಾರು ಟ್ರೈ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋರು ಸಹ ಈ ವಿಡಿಯೋನ ನೋಡಿಕೊಂಡು ಮಾಡಿ. ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲಿ ಯಾವುದೇ ಥರದ್ದು ಮಿಸ್ಟೇಕ್ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಈಗ ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರ್ಕೊಂಡಿದ್ದಾಗಿದೆ. ಎಲ್ಲ ಚೆನ್ನಾಗಿ ತೆಕ್ಕೊಂಡು ನಾವು ಇದರಲ್ಲಿ ಅರ್ಧ ಈಗ ಏನು ಕುದೀತಾ ಇದೆಯಲ್ಲ ಬಸ್ಸಾರು ಅದರೊಳಗಡೆ ಹಾಕ್ಕೊಳ್ತೀನಿ. ಈ ಥರ ಕುದಿಬೇಕಾದ್ರೆ ನಾವು ಒಂದು ಸ್ವಲ್ಪ
ಕಾಯಿನ ಹಾಕೊಳ್ಳೋದ್ರಿಂದ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಬೇಡ ಅಂತಂದ್ರೂ ಎಲ್ಲ ತೆಂಗಿನಕಾಯಿನ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ಗೋರಿಕಾಯಿ ಈಗ 50% ಕುಕ್ಕಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನಾವು ಗೋರಿಕಾಯಿ 50% ಕುಕ್ಕಾದ್ಮೇಲೆ ಹಾಕ್ಕೋಬೇಕು. ಮುಂಚೆನೇ ಹಾಕ್ಕೊಂಡ್ರೆ ಗೋರಿಕಾಯಿ ಕುಕ್ ಆಗೋದಿಲ್ಲ, ಬೇಗ ತುಂಬ ಟೈಮ್ ತಗೊಳುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ತೊಗರಿ ಬೇಳೆನ ಗೋರಿಕಾಯಿನ ಕುಕ್ಕರಲ್ಲಿ ಹಾಕಿ ವಿಸಿಲ್ ಹೊಡಿಸ್ಕೊಳ್ತಾರೆ. ಆ ಥರ ಬಸ್ಸಾರು ಮಾಡೋದ್ರಿಂದ ಬಸ್ಸಾರು ಟೇಸ್ಟು ಚೆನ್ನಾಗಿರೋದಿಲ್ಲ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಈ ಥರ ಕುದಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬಸ್ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಗೋರಿಕಾಯಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಗೋರಿಕಾಯಿ ತೊಗರಿಬೇಳೆ ಈಗ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಈ ಕುದಿಸ್ಕೊಂಡಿರೋ ನೀರನ್ನ ನಾವು ಸಪ್ರೇಟಾಗಿ ತೆಕ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಆ ಬೌಲ್ ಒಳಗಡೆ ಈಗ ಬಸ್ಸಾರನ್ನೆಲ್ಲ ತೆಕ್ಕೋಬೇಕು. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ನಿಧಾನಕ್ಕೆ ನಾವು ಬಸ್ಸಾರನ್ನೆಲ್ಲ ಸಪ್ರೇಟಾಗಿ ತೆಕ್ಕೋಬೇಕು. ಫಸ್ಟ್ ಟೈಮ್ ಬಸ್ಸಾರು ಮಾಡ್ತಾಯಿದ್ದೀವಿ, ನಮಗೆ ಯಾವ ಥರ ನೀರು ಸಪ್ರೇಟಾಗಿ ತೆಕ್ಕೊಳ್ಳೋಕೆ ಬರೋದಿಲ್ಲ ಅಂತ ಅನ್ನೋರಿಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅದು ಏನು ಅಂದರೆ, ನಾವು ಪಾತ್ರೆನ ಇಕ್ಕಳದಲ್ಲಿ ಟೈಟಾಗಿ ಹಿಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಕ್ರಾಸಲ್ಲಿ ಬೆಂಡ್ ಮಾಡಿಕೊಂಡ್ರೆ ನೀರೆಲ್ಲ ಸಪ್ರೇಟಾಗಿ ಬರುತ್ತೆ. ಆವಾಗ ನೀರು ಸಪ್ರೇಟಾಗಿ ತೆಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. 90% ಈಗ ನೀರೆಲ್ಲ ತೆಕ್ಕೊಂಡಿದ್ದಾಗಿದೆ. ಈ ಗೋರಿಕಾಯಲ್ಲಿ ಇನ್ನೂ ಒಂದು ಸ್ವಲ್ಪ ನೀರಿದೆ, ಅದನ್ನು ಹಿಂಡ್ಕೊಂಡ್ರೆ ಟೈಟಾಗಿ ನೀರು ಬರುತ್ತೆ. ತಣ್ಣಗಾದ್ಮೇಲೆ ನಾವು ನೀರು ತೆಕ್ಕೊಳ್ಳೋಣ. ಅಷ್ಟರವರೆಗೂ ಇದು ತಣ್ಣಗಾಗೋದಕ್ಕೆ ಬಿಡೋಣ. ಗೋರಿಕಾಯಿ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಪಲ್ಯಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಚಟ್ನಿ ಮಾಡೋದಕ್ಕೆ ನಾವು ಶೇಂಗಾನ ಯಾವ ಥರ ಹುರ್ಕೊಳ್ತೀವಲ್ಲ ಅದೇ ಥರನೇ ಎಣ್ಣೆ ಹಾಕ್ದೇ ಹುರ್ಕೋಬೇಕು ಶೇಂಗಾನ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಆದರೆ ಸಾಕು. ಈಗ ಇವನ್ನ ಸೈಡಿಗೆ ತೆಕ್ಕೊಂಡು ಇದೇ ಪ್ಯಾನಿಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋಬೇಕು. 8ರಿಂದ 9 ಚಿಕ್ಕ ಸೈಜ್ ಒಣಮೆಣ್ಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನ ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಒಣಮೆಣ್ಸಿನ್ಕಾಯಿ ಮತ್ತು ಆಗಲೇ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾನ, ಅದೆಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೋಬೇಕು. ಈಗ ಒಣಮೆಣ್ಸಿನ್ಕಾಯಿ ಶೇಂಗಾ ಪೌಡರ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಕ್ಕೊಳ್ಳೋಣ. ಪಲ್ಯಗೋಸ್ಕರ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆನಿಯನ್ನು ಮತ್ತು 2 ಮಿರ್ಚಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿರ್ಚಿನ ಅಷ್ಟೇ, ಖಾರ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾವು ಆಗಲೇ ಶೇಂಗಾ ಮತ್ತು ಒಣಮೆಣ್ಸಿನ್ಕಾಯಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಪಲ್ಯದ್ರಲ್ಲಿ ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಖಾರನೂ ಅಷ್ಟೇ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು.
ಕೆಲವರಿಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಜಾಸ್ತಿ ಇಷ್ಟ ಆಗೋದಿಲ್ಲ. ಅಂಥವ್ರಿಗೋಸ್ಕರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನನಗೆ ಖಾರ ಜಾಸ್ತಿ ಬೇಕು, ಆದ್ದರಿಂದ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಗೆಲ್ಲ ರೆಡಿಯಾಗಿದೆ. ನಾವಾಗಲೇ ಏನು ಗೋರಿಕಾಯಿ ತಣ್ಣಗಾಗ ಕೆತ್ತಿಟ್ಟಿದ್ವಲ್ಲ ಅದನ್ನು ತಗೊಂಡು ನನ್ನ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಸ್ವಲ್ಪನೇ ತೆಕ್ಕೊಂಡು ಟೈಟಾಗಿ ಹಿಂಡ್ಕೊಂಡು ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ತೆಕ್ಕೋಬೇಕು. ಪಲ್ಯದಲ್ಲಿ ನೀರು ಸ್ವಲ್ಪನೂ ಇರಬಾರ್ದು, ಆ ಥರ ಟೈಟಾಗಿ ಹಿಂಡ್ಕೊಂಡು ಪಲ್ಯನ ನಾವು ಸಪ್ರೇಟಾಗಿ ತೆಕ್ಕೋಬೇಕು. ಅದಕ್ಕೆ ತಣ್ಣಗಾದ್ಮೇಲೆ ನಾವು ತೆಗಿಬೇಕು, ಬಿಸಿ ಇದ್ದಾಗ ತೆಗೆಯೋದಕ್ಕೆ ಹೋಗಬಾರ್ದು. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಗೋರಿಕಾಯಿನೆಲ್ಲ ಟೈಟಾಗಿ ಹಿಂಡ್ಕೊಂಡಿದ್ದಾಗಿದೆ. ಇನ್ನೂ ಒಂದು ಸ್ವಲ್ಪ ಗೋರಿಕಾಯಿ ಹಾಗೆ ಇದೆ ಮತ್ತು ನೀರೂ ಇದೆ. ಇದನ್ನು ಯಾವ ಥರ ತೆಕ್ಕೋಬೇಕು ಅಂದರೆ ಲಾಸ್ಟಲ್ಲಿ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಕೈನ ಅಡ್ಡ ಇಟ್ಕೊಂಡು ಪಾತ್ರೆನ ಬೆಂಡ್ ಮಾಡಿಕೊಂಡ್ರೆ ನೀರೆಲ್ಲ ಕೆಳಗಡೆ ಬರುತ್ತೆ, ಪಲ್ಯ ಪಾತ್ರೆ ಒಳಗಡೆನಿರುತ್ತೆ. ಆವಾಗ ಮತ್ತೆ ಎಷ್ಟು ಕೈಗೆ ಸಿಗುತ್ತೋ ಅಷ್ಟು ಪಲ್ಯನ ತೆಕ್ಕೊಂಡು ಟೈಟಾಗಿ ಹಿಂಡ್ಕೊಂಡು ಇದೇ ಪ್ರೋಸೆಸ್ನ ರಿಪೀಟೆಡಾಗಿ ನೀರೆಲ್ಲ ಬೊಗ್ಗಿಸ್ಕೊಂಡು ಪಲ್ಯ ಎಷ್ಟು ಬರುತ್ತೋ ಅಷ್ಟು ಸಪ್ರೇಟಾಗಿ ತೆಕ್ಕೋಬೇಕು. ಈಗ ಬಸ್ಸಾರು ಮತ್ತು ಪಲ್ಯನ ತೆಕ್ಕೊಂಡಿದ್ದಾಗಿದೆ. ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪಲ್ಯಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಆಗಲೇ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು, ಮಿರ್ಚಿ, ಕರಿಬೇವನ್ನ ಹಾಕಿ 60% ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಎಲ್ಲ 60% ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವಾಗಲೇ ಏನು ಎತ್ತಿಟ್ಕೊಂಡಿದ್ವಲ್ಲ ತುರಿದಿರುವಂತಹ ಕಾಯಿನ ಹಾಕ್ಕೊಂಡು 1 to 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಲ್ಯಗೆ ನಿಮಗೆ ಉಪ್ಪು ಕಮ್ಮಿ ಅನ್ನಿಸ್ತು ಅಂದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ 2 ಮಿನಿಟ್ಸು ತೆಂಗಿನಕಾಯಿನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಗೋರಿಕಾಯಿನೆಲ್ಲ ಹಾಕ್ಕೊಂಡು ಶೇಂಗಾ ಪೌಡ್ರನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಗೋರಿಕಾಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಹಂಗಾದರೆ ಪಲ್ಯ ಚೆನ್ನಾಗಿರೋದು ಟೇಸ್ಟಿಯಾಗಿ. ಇಲ್ಲಾಂದರೆ ನೀರಾಗಿ ಇದೊಂಥರ ಗ್ರೇವಿ ಥರ ಆಗೋಗುತ್ತೆ. ಆ ಥರ ಇದ್ದರೆ ಬಸ್ಸಾರು ಜೊತೆಗೆ ಚೆನ್ನಾಗಿರೋದಿಲ್ಲ ಪಲ್ಯ. ಶೇಂಗಾ ಪೌಡ್ರೂ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಬೇಕು ಶೇಂಗಾ ಪೌಡ್ರು, ನನಗೆ ಇಷ್ಟ ಆಗುತ್ತೆ ಜಾಸ್ತಿ ಇದ್ದರೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಜಾಸ್ತಿ ಇಷ್ಟ ಆಗೋದಿಲ್ಲ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಗೋರಿಕಾಯಿ ಪಲ್ಯ ಈಗ ರೆಡಿಯಾಗಿದೆ. ಈಗ ಬಸ್ಸಾರು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಬಸ್ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವಾಗಲೇ ಏನು ಬಸ್ಸಾರಿಗೋಸ್ಕರ ನೀರು ತೆಗೆದಿಟ್ಕೊಂಡಿದ್ದೀವಲ್ಲ ಆ ನೀರಲ್ಲಿ 1 ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣ
5 ಮಿನಿಟ್ಸ್ ಈ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ ಒಳಗಡೆ 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ಖಾರ ನೀವು ನೋಡಿಬಿಟ್ಟು ತಗೊಳ್ಳಿ. ಇವು ಜಾಸ್ತಿ ಖಾರ ಇಲ್ಲ, ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಇರೋ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಮ್ಮಿ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಹಸಿಮೆಣ್ಸಿನ್ಕಾಯಿನ ನಾನು ಯಾವ ಥರ ಹುರ್ಕೊಂಡಿದ್ದೀನಿ ಅಂತ. ಈ ಥರ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಹುರ್ಕೋಬೇಕು. ಕರಿಬೇವು 70% ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಹೀಟ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡೆ ನಾವು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ನಾವಾಗಲೇ ಏನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ದೊಡ್ಡ ಸೈಜ್ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಹಾಕ್ಕೋಬೇಕು. ಬಸ್ಸಾರು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ 1 ಟೇಬಲ್ ಸ್ಪೂನಷ್ಟು ಆಗಲೇ ಏನು ಕುದಿಸಿಟ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಹಾಕ್ಕೊಂಡು ಬಸ್ಸಾರು ನೀರನ್ನ ಹಾಕ್ಕೊಂಡು ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬಸ್ಸಾರು ನೀರನ್ನೇ ಯೂಸ್ ಮಾಡ್ಕೋಬೇಕು. ಬಸ್ಸಾರಿಗೋಸ್ಕರ ಈಗ ಖಾರ ರೆಡಿಯಾಗಿದೆ. ಈ ಖಾರನ ಸಾಂಬಾರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಜಾರಲ್ಲಿರೋದೆಲ್ಲ ಕ್ಲೀನಾಗಿ ತೆಕ್ಕೊಂಡು ಸಾಂಬಾರೊಳಗಡೆ ಹಾಕ್ಕೋಬೇಕು. ಬಸ್ಸಾಂಬಾರು ಈಗ ರೆಡಿಯಾಗಿದೆ. ಇದಕ್ಕೆ ಫೈನಲ್ಲಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಸಣ್ಣದೊಂದು ಕಡಾಯಿ ಇಡ್ತಾ ಇದ್ದೀನಿ. ಅದರೊಳಗೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಆನಿಯನ್ ಏನು ನಾನು ಒಗ್ಗರಣೆಲ್ಲ ಹಾಕ್ಕೊಳ್ತಾ ಇಲ್ಲ. ಕರಿಬೇವನ್ನ ಮಾತ್ರ ಹಾಕ್ಕೊಂಡು ಸ್ವಲ್ಪ ಚಟಪಟ ಆಡಿದ್ಮೇಲೆ ಎಣ್ಣೆ ಬಿಸಿ ಇರುವಾಗಲೇ ಈ ಒಗ್ಗರಣೆನ ಬಸ್ಸಾರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಮ್ಮ ಬಸ್ಸಾರೀಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಸ್ಟೇಜಲ್ಲಿದ್ದಾಗ ಉಪ್ಪನ್ನ ಆಗಿದೆಯೋ ಇಲ್ಲೋ ಸ್ವಲ್ಪ ಚೆಕ್ ಮಾಡಿಬಿಟ್ಟು, ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ಗೋರಿಕಾಯಿ ಪಲ್ಯ ಮತ್ತು ಬಸ್ಸಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ.
ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೂ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ. ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೀಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ರೀಚ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.